ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನು ಟಾಲರೇಟ್ ಮಾಡಲ್ಲ ಅಂತ ಕಾಲ್ ಟ್ರೈ ಮಾಡಿದ್ಲೆ ಅಂದ ದಾಸ್. ಅವಳು ನನ್ನ ಫ್ರೆಂಡ್, ಅವಳ ವಿಷಯದಲ್ಲಿ ನೀನು ಹೀಗೆ ಮಾಡೋದಾಗಿ ನಿಜಕ್ಕೂ ನಿನಗೆ ಎಷ್ಟು ಧೈರ್ಯ? ಮುಂಚೆ ನೀನು ಕಾರ್ ನಿಲ್ಲಿಸು ಅಂತ ಗಟ್ಟಿಯಾಗಿ ಅರ್ಚಿದ ಕಾವ್ಯ ಕಾಲ್ ಮಾಡಿದ್ಲು ಆರಾಧ್ಯ. ದಾಸ್ ಆರಾಧ್ಯ ಮಾತುಗಳನ್ನ ಏನೇನು ಲೆಕ್ಕಿಸ್ಕೊಳ್ತಾನೆ ಇಲ್ಲ. ಕಾಲ್ ಲಿಫ್ಟ್ ಮಾಡಿದ ಕಾವ್ಯಳನ್ನ, ಕಾವ್ಯ ಎಲ್ಲಿದೆಯೇ ಅಂತಂತಿದ್ದ ಆರಾಧ್ಯ ಮಾತುಗಳನ್ನ ಲೆಕ್ಕಿಸ್ಕೊಳ್ದೆ, ನಿಜಕ್ಕೂ ಏನು ಅಂದ್ಕೊಂಡಿದ್ದಾನ ಅವನು? ನನ್ನನ್ನೇ ರೋಡ್ ಮೇಲೆ ತಳ್ಳಿಬಿಡ್ತಾನಾ? ಈ ಬಾರಿ ಕಾಣಿಸ್ತೆ ಅವನ ವಿಷಯ ಹೇಳ್ತೀನಿ, ಅವನ್ನ ತಗೊಂಡು ಒಳಕಲ್ಲಿ ಹಾಕಿ ಜಜ್ತೀನಿ ಅಂತ ಫೋನ್ನಲ್ಲೇ ಅರ್ಚಿದ ಕಾವ್ಯಳೊಂದಿಗೆ. ಕಾವ್ಯ, ನೀನು ಕಂಗಾಲು ಪಡಬೇಡ, ನಾನು ಇವಾಗಲೂ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದೀನಿ ಅಂತಂದ ತಕ್ಷಣವೇ, ಏನು ಅವಶ್ಯಕತೆ ಇಲ್ಲ, ಆಲ್ರೆಡಿ ನಾನು ಟ್ಯಾಕ್ಸಿಯಲ್ಲಿದ್ದೀನಿ, ಇನ್ನೊಂದು ಬಾರಿ ನಿನ್ನ ಜೊತೆ ಸೇರಿ ಹೊರಗೆ ಬಂದರೆ ನೀನು ಚಪ್ಪಲಿ ತೊಗೊಂಡು ನಾನು ಹೊಡಿ ಅಂತ ಕೋಪದಿಂದ ಅರ್ಚಿದ್ಲು ಕಾವ್ಯ. ಕಾವ್ಯ ಮಾತಿಗೆ ತುಂಬ ಡಿಸಪಾಯಿಂಟ್ ಆಗಿ ಅನ್ನಿಸ್ತು ಆರಾಧ್ಯಾಗೆ. ಜಾಸ್ತಿ ನನ್ನ ಕೊಲ್ಲುವಷ್ಟು ಕೋಪ ಬಂತು. ಸಾರಿ ಕಾವ್ಯ, ನೀನು ಹಾಸ್ಟೆಲ್ ರೀಚ್ ಆಗುತ್ತೆ ಮೆಸೇಜ್ ಮಾಡು ಅಂತ ಮೆಲ್ಲಗೆ ಹೇಳಿ ಕಾಲ್ ಕಟ್ ಮಾಡಿದ್ಲು. ಮನೆಗೆ ಹೋದ್ಮೇಲೆ ಈಗಾದರೂ ದಾಸ್ ಬಗ್ಗೆ ಅಧಿರಾಜ್ಗೆ ಕಂಪ್ಲೇಂಟ್ ಮಾಡಬೇಕು ಅಂದ್ಕೊಂಡ್ಳು. ಬಂಗ್ಲೆಗೆ ಬರತ್ಲೆ ಕಾರ್ ಇಳಿದು ಕೋಪದಿಂದ ತನ್ನ ರೂಮ್ಗೆ ಹೋಗಿ ಅಧಿರಾಜ್ಗೆ ಕಾಲ್ ಮಾಡಿದ್ಲು ಆರಾಧ್ಯ. ಆದರೆ ಎಷ್ಟು ಹೊತ್ತು ಟ್ರೈ ಮಾಡಿದ್ರು ಕೂಡ ಅಧಿರಾಜ್ ಕಾಲ್ ಕನೆಕ್ಟ್ ಆಗದೆ ಇರೋದ್ರಿಂದ ಕಂಗಾಲ ಕೆಳಗೆ ಬಂದ್ಲು. ದಾಸ್ ಇನ್ನೂ ಹೋಗದೆ ಅಲ್ಲೇ ಇದ್ದ ಸೆಕ್ಯೂರಿಟಿಯೊಂದಿಗೆ ಮಾತಾಡ್ತಿರೋದು ನೋಡಿ, ದಾಸ್, ಅಧಿರಾಜ್ ಅವ್ರಿಗೆ ಫೋನ್ ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಕಂಗಾಲ ಕೇಳಿದ್ಲು. ಅವಳ ಮಾತುಗಳಿಗೆ ಹಿಂದಕ್ಕೆ ತಿರುಗಿ, ಸರ್ ಮಧ್ಯಾಹ್ನ ನನ್ನ ಜೊತೆ ಮಾತಾಡಿದರು ಮೇಡಮ್, 3 ದಿನಗಳವರೆಗೂ ಬ್ಯುಸಿಯಾಗಿರ್ತೀನಿ, ಕಾಲ್ ಮಾಡಬೇಡಿ ಅಂತ ಹೇಳಿದರು, ಏನಾದರೂ ಅರ್ಜೆಂಟ್ ಮ್ಯಾಟರ್ ಇದ್ದರೆ ಮೇಲ್ ಮಾಡೋದಕ್ಕೆ ಹೇಳಿದರು ಅಂತಂದ ದಾಸ್. ಮತ್ತು ಈ ವಿಷಯ ನನಗ್ಯಾಕೆ ಹೇಳಲಿಲ್ಲ ಅಂತ ಕೋಪದಿಂದ ಅರ್ಚಿದ್ಲು ಆರಾಧ್ಯ. ಅಂದರೆ ನೀವು ಅಧಿರಾಜ್ ಸರ್ಗೆ ಕಾಲ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ಳಿಲ್ಲ, ಅದಕ್ಕೆ ಹೇಳಲಿಲ್ಲ ಅಂತಂದ ದಾಸ್. ಆ ವಿಷಯ ನಿನಗೆ ಹೇಳೋಕ್ಕಾಗಿದ್ದಿದ್ರೆ ಡೈರೆಕ್ಟಾಗಿ ನನಗೆ ಹೇಳ್ಬೋದಿತ್ತಲ್ವಾ? ನಿಮ್ಮ ಬಾಸ್ ವೈಫ್ಗೆ ಫೋನ್ ಮಾಡಿ ಹೇಳಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ಅವರಿಗೆ ಅಂತ ಫೈಯರ್ ಆದಲು ಆರಾಧ್ಯ. ನೀವು ಸರ್ ಬಗ್ಗೆ ದೊಡ್ಡದಾಗೇನು ಲೆಕ್ಕಿಸ್ಕೊಳ್ಳಿಲ್ಲ ಅಲ್ವಾ ಮೇಡಮ್, ಅದಕ್ಕೆ ನಿಮಗೆ ಹೇಳಿ ಇರಲಿಕ್ಕಿಲ್ಲ ಅಂತಂದ ತಕ್ಷಣ ಅವಳ ಮಾತುಗಳಿಗೆ ಆಶ್ಚರ್ಯಪಟ್ಲು ಆರಾಧ್ಯ. ಅಂದರೆ ನಾನು ಕನಿಷ್ಠ ಅವನ ಬಗ್ಗೆ ಲೆಕ್ಕಿಸ್ಕೊಳ್ಳಲ್ಲ ಅಂತ ಅಂದ್ಕೊಳ್ತಿದ್ದಾರಾ? ನಿಜವಾಗಿ 3 ದಿನಗಳವರೆಗೂ ಕಾಲ್ ಮಾಡಬೇಡಿ ಅಂತ ಹೇಳಿದಾರಾ? ಒಂದು ಸ್ವಲ್ಪ ಬೇಸರದಿಂದ ಅಂದ್ಕೊಂಡು, ಅವ್ನು ಮೇಡಮ್ ಅಂತಂದ ದಾಸ್ ಮಾತಿಗೆ ಡಲ್ಲಾಗಿ ತಿರುಗಿ ತನ್ನ ರೂಮ್ ಒಳಗಡೆ ಬಂದುಬಿಟ್ಲು ಆರಾಧ್ಯ. ಇನ್ನು ಬೆಂಗಳೂರಿನಲ್ಲಿ ಔಟ್ ಹೌಸ್ನಲ್ಲಿರೋ ಮೋಹಿತ್ ಫಾರ್ಮ್ ಹೌಸ್ ಸುತ್ತಲೂ ಹಸಿರಾದ ವಾತಾವರಣದಲ್ಲಿ ಆ ಬಿಲ್ಡಿಂಗ್ ಹೊರಗಡೆ ತುಂಬ ಕೂಲಾದ ಅಟ್ಮಾಸ್ಫಿಯರ್ ಇದೆ. ಆದರೆ ಅದಕ್ಕಿಂತ ಇನ್ನೂ ಹಾಟಾಗಿ ಬಿಲ್ಡಿಂಗ್ ಒಳಗಡೆ ವಾತಾವರಣ ಇದೆ. ಮೋಹಿತ್ ಅಧಿರಾಜ್ ಇಬ್ಬರು ಸೋಫಾದಲ್ಲಿ ಕೂತು ಒಬ್ಬರನ್ನೊಬ್ಬರು ತುಂಬ ಕೋಪದಿಂದ ನೋಡ್ಕೊಳ್ತಾ ಕಾಫಿಯನ್ನು ಕುಡಿತಾ ಇದ್ದಾರೆ. ನನ್ನನ್ನು ಈ ಕೋಪದಿಂದ ನೋಡೋದ್ರಿಂದ ಪ್ರಯೋಜನ ಏನಾದರೂ ಇದೆಯಾ ಅಂತ ಸ್ವಲ್ಪ ತಡಬಡಾಯಿಸ್ತಾ ಅಂದ ಮೋಹಿತ್. ಸೊ ಯಾರೊಂದಿಗೂ ಕಾಂಟ್ಯಾಕ್ಟ್ನಲ್ಲಿ ಇರಬಾರ್ದು ಅಂತ ಇಲ್ಲಿ ಕೂತಿದ್ಯಾ ಅಂತ ಸ್ವಲ್ಪ ಕೋಪದಿಂದ ಅಂದ ಅಧಿರಾಜ್. ಮತ್ತು ಏನು ಮಾಡೋಣ ಹೇಳು, ಅಷ್ಟು ಗಡಿಬಿಡಿಯಾಗಿ ಈ ಮದುವೆ ಅವಶ್ಯಕತೆ ಇತ್ತಾ? ಇದರಲ್ಲಿ ಪ್ರೀತಿ ಸ್ವಲ್ಪ ಕೂಡ ಇಲ್ಲ, ಕೇವಲ ಲಾಭ ಮಾತ್ರ ಇದೆ. ಇಂಥ ಮದುವೆ ಮಾಡಿಕೊಂಡು ನಾನೇನು ಚೆನ್ನಾಗಿರ್ತೀನಿ ಅಂತ ಅಂದ ಮೋಹಿತ್. ಸರಿ, ನಾನು ನೋಡ್ಕೊಳ್ತೀನಿ ಅಂತ ಅಂತಿದ್ದ ಹಾಗೆ, ಈ ಮುದುಗನ ಗಲಾಟೆ ನಂಗೆ ತುಂಬ ತಲೆನೋವಾಗಿ ಹೋಗಿದೆ, ತುಂಬ ತೊಂದರೆ ಇಟ್ಬಿಟ್ಟಿದ್ದಾನೆ ಅಧಿರಾಜ್ ಅಂತ ಕೋಪದಿಂದ ಅಂದ. ಓಕೆ ಲೀವ್ ಇಟ್, ನಿನ್ನ ಲ್ಯಾಪ್ಟಾಪ್ ಎಲ್ಲಿದೆ ಅಂತ ಅಂದ ತಕ್ಷಣ ಆ ರೂಮ್ನಲ್ಲಿದೆ ಅಂತಿದ್ದ ಮೋಹಿತ್ಗೆ ತನ್ನ ಫೋನ್ ರಿಂಗ್ ಆಗೋದ್ರೊಂದಿಗೆ ಮಾತಾಡೋದಕ್ಕೆ ಹೊರಗಡೆ ಹೋದ. ಹಾಲ್ನಲ್ಲಿ ಕೂತು ಆಲೋಚಿಸ್ತಿದ್ದ ಅಧಿರಾಜ್ ಹತ್ರಕ್ಕೆ ಬಂದು, ನನ್ನ ಕೆಲಸ ಇದೆ, ಹೊರಗೋಗಿ ಬರ್ತೀನಿ ಅಂತಂದ. ಏನಾದರೂ ಅರ್ಜೆಂಟಾ? ನಾನು ಕೂಡ ಬರಲಾ ಅಂತ ಅಧಿರಾಜ್ ಮಾತುಗಳಿಗೆ ಬೇಡ ಅಂತ ಹೇಳಿ ತನ್ನ ಬ್ಲೇಸರನ್ನು ಹಾಕ್ಕೊಂಡು ಹೊರಗಡೆ ಹೊರಟು ಹೋದ ಅವನು. ಫೋನ್ನಲ್ಲಿ ಸಿಗ್ನಲ್ಸ್ ಇಲ್ಲದೆ ಇರೋದ್ರಿಂದ ಆರಾಧ್ಯ ಜೊತೆ ಹೇಗೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದ ಅಧಿರಾಜ್ಗೆ ಅಲ್ಲೊಂದು ಲ್ಯಾಪ್ಟಾಪ್ ಕಾಣಿಸೋದ್ರೊಂದಿಗೆ ತಕ್ಷಣ ಅದನ್ನು ತಗೊಂಡು ರೂಮ್ ಒಳಗಡೆ ಹೋಗಿ ಡೋರ್ನ ಲಾಕ್ ಮಾಡಿಕೊಂಡ. ತೀರಾ ಬಿಡುವಾಗಿ ಬೆಡ್ ಮೇಲೆ ಮಲಗಿ ಫೋನ್ನಲ್ಲಿ ಗೇಮ್ಸ್ ಆಡ್ಕೊಳ್ತಿದ್ದಂಥ ಆರಾಧ್ಯ ಫೋನ್ ಸ್ಕ್ರೀನ್ ಮೇಲೆ ಮಾನ್ಸ್ಟರ್ ಅನ್ನೋ ಹೆಸರಿನೊಂದಿಗೆ ಮೆಸೇಜ್ ಕಾಣಿಸ್ತು. ಆ ಮೆಸೇಜ್ ನೋಡಿದ ಆರಾಧ್ಯ ಒಂದೇ ಬಾರಿ ಶಾಕ್ ಆಗಿತ್ತು ಕೂತ್ಲು. ಇದು ಮಾನ್ಸ್ಟರ್ನಿಂದ ಬಂದ ಮೆಸೇಜ್ ಅಂದರೆ ಈ ಮೆಸೇಜನ್ನು ಅಧಿರಾಜ್ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಆರಾಧ್ಯ ಅವಳ ಮುಖ ಸಂತೋಷದಿಂದ ಬೆಳಗ್ಗೆ ಹೋಯಿತು. ಎದ್ದು ಕೂತು ಹಾಯ್ ಅಂತ ಮೆಸೇಜ್ ಹಾಕಿದ್ಲು ಆರಾಧ್ಯ. ಇನ್ನೂ ನಿದ್ರೆ ಮಾಡಲಿಲ್ವಾ ಅನ್ನೋ ಅಧಿರಾಜ್ ಮೆಸೇಜ್ಗೆ ಇನ್ನೂ ಇಲ್ಲ, ನೀವೇನು ಮಾಡ್ತಿದ್ದೀರಿ ಅಂತ ರಿಪ್ಲೈ ಕೊಟ್ಟಳು. ಕಾಫಿ ಇಮೇಜಸ್ ಕಳಿಸಿದ ಅಧಿರಾಜ್ ಮೆಸೇಜ್ ನೋಡಿ
ಹಲ್ಲು ಕಡಿದ್ಲು. ಅಯ್ಯೋ ಪ್ರಾಬ್ಲಮ್ನಲ್ಲಿದ್ದಾರೆ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ಕೊಳ್ತಿದ್ರೆ ಬಿಡುವಾಗ ಕಾಫಿ ಕುಡಿತದಾರಾ? ನನಗೆ ಫೋನ್ ಮಾಡೋದಕ್ಕೆ ಟೈಮ್ ಇಲ್ಲ, ಆದರೆ ಕಪ್ ಕಾಫಿ ಕುಡಿಯೋದಕ್ಕೆ ಮಾತ್ರ ಟೈಮ್ ಬರುತ್ತೆ ಇವ್ರಿಗೆ ಅಂತ ಮನಸ್ಸಿನಲ್ಲಿ ಬೈದ್ಕೊಳ್ತಾ ಆರಾಧ್ಯ ಈ ಟೈಮ್ನಲ್ಲಿ ಕಾಫಿ ಕುಡಿತಿದ್ದೀರಾ ಅಂದರೆ ಅಷ್ಟು ಫ್ರೀಯಾಗಿದ್ದೀರಾ ಅಂತ ಮೆಸೇಜ್ ಹಾಕಿದ್ಲು ಆರಾಧ್ಯ. ಫ್ರೀಯಾಗಿಲ್ಲ, ನಿನ್ನ ಜೊತೆ ಚಾಟ್ ಮಾಡ್ತಿದ್ದೀನಿ ಅನ್ನೋ ಮೆಸೇಜ್ ನೋಡಿ ಹಬ್ಬಾ ಅಂದ್ಕೊಂಡು, ಏನು ನಿಮ್ಮ ವೈಫಿಗೆ ಇನ್ನೂ ನಿಮ್ಮ ಮೇಲೆ ಕೋಪ ಹೋಗಿಲ್ವಾ, ಈ ಟೈಮ್ನಲ್ಲಿ ಚಾಟ್ ಮಾಡ್ತಿದ್ದೀರಿ ಅಂತ ಮೆಸೇಜ್ ಮಾಡಿದ್ಲು ಆರಾಧ್ಯ. ಅದೇನಿಲ್ಲ, ಅವಳು ಊರಿಗೆ ಹೋಗಿದ್ದಾಳೆ, ಸೊ ಟೈಮ್ ಪಾಸ್ ಆಗಿರುತ್ತೆ ಅಂತ ನೀನು ಮೆಸೇಜ್ ಮಾಡಿದೆ ಅಷ್ಟೇ ಅಂತ ಹೇಳ್ದ ಅಧಿರಾಜ್. ನಾಚಿಕೆ ಇಲ್ದಿದ್ರೆ ಸರಿ, ಇವರು ಹೋಗಿ ಬೆಂಗಳೂರಿನಲ್ಲಿ ಕೂತು ನನ್ನನ್ನು ಊರಿನಲ್ಲಿ ಅಂತ ಉಲ್ಟಾ ಹೇಳ್ತಿದ್ದಾನೆ ಅಂತ ಕೋಪದಿಂದ ಅಂದ್ಕೊಳ್ತಾ, ಇನ್ನೇನು ವಿಷಯ ಅಂತ ಮೆಸೇಜ್ ಮಾಡಿದ್ಲು ಆರಾಧ್ಯ. ನಥಿಂಗ್ ಬಾರ್ಬಿ ಡಾಲ್, ಡಿಡ್ ಯು ಮಿಸ್ಸಿಂಗ್ ಮೀ ಅಂತ ಕೇಳ್ದ ಅಧಿರಾಜ್. ಆ ಮೆಸೇಜ್ ನೋಡಿದ್ಲೆ ಮನಸ್ಸಿನಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಧಿರಾಜ್ ಅಂದ್ಕೊಂಡು ಎಸ್ ಅಂತ ಮೆಸೇಜ್ ಮಾಡಿದ್ಲು ಆರಾಧ್ಯ. ಮಿಸ್ ಆಗೋದು ಅಂದರೆ ಯಾವ ರೀತಿ ಅಂತ ತಿಳ್ಕೊಬೋದಾ ಅಂತ ಬಂದ ಅಧಿರಾಜ್ ಮೆಸೇಜ್ ನೋಡಿದ್ಲೆ ಯಾವ ರೀತಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತ ರಿಪ್ಲೈ ಕೊಟ್ಟಳು ಆರಾಧ್ಯ. ಅದು ನೀನೇ ಹೇಳಬೇಕು ಬಾರ್ಬಿ ಡಾಲ್ ಅಂತ ನಾಚಿಕೆ ಪಡ್ತಿರೋ ಒಂದು ಎಮೋಜಿ ಸೆಂಡ್ ಮಾಡ್ದ. ಆ ಮೆಸೇಜ್ ಕಳಿಸಿದ ಅಧಿರಾಜ್ ಆಗದೆ ಇನ್ಯಾರೇ ಆಗಿದ್ರು ಅವ್ರು ಈ ಹೊತ್ತಿಗೆ ಆರಾಧ್ಯ ಕೈ ಸತ್ತು ಹೋಗಿರ್ತಿದ್ರು. ಆದರೆ ಕಣ್ಣ ಮುಚ್ಚಾಲೆ ಆಡ್ತಿರೋದು ಡೆವಿಲ್ ಅಂತ ಗೊತ್ತು ತಾನೇ, ಸೈಲೆಂಟಾಗಿ ರಿಪ್ಲೈ ಕೊಡ್ತಿದ್ದಾಳೆ ಆರಾಧ್ಯ. ಖಂಡಿತವಾಗಿ ಹೇಳ್ತೀನಿ, ಆದರೆ ಈ ಬಾರಿ ನಿಮ್ಮನ್ನು ನೋಡ್ಬೇಕು ಅನ್ನಿಸ್ತಿದೆ, ವಿಡಿಯೋ ಕಾಲ್ ಮಾಡಲಾ ಅಂತ ಕೇಳಿದ್ಲೆ ಓಕೆ ಅಂದ ಅಧಿರಾಜ್. ಹಾಗಾದರೆ ಇವಾಗಲೇ ನಾನು ನಿಮಗೆ ಲ್ಯಾಪ್ಟಾಪ್ನಿಂದ ಒಂದು ಲಿಂಕ್ ಶೇರ್ ಮಾಡ್ತೀನಿ ಅಂತ ಫಾಸ್ಟಾಗಿ ಅಧಿರಾಜ್ ರೂಮ್ ಕಡೆ ಓಡ್ತಾ ಮಧ್ಯದಲ್ಲಿ ಬೆಕ್ಕಿನ ಹಾಗೆ ಕಿಚನ್ ಒಳಗಡೆ ಹೋಗಿ ತನಗೆ ಬೇಕಾದಂಗೆ ತಗೊಂಡು ಸ್ಟಡಿ ರೂಮ್ ಒಳಗಡೆ ಬಂದು ಡೋರ್ ಲಾಕ್ ಮಾಡಿಕೊಂಡ್ಳು. ಚಾಟಿಂಗ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಧಿರಾಜ್ಗೆ ಲಿಂಕ್ ಕಳಿಸಿದ್ಲೆ ಅವನು ಕೂಡ ಲಾಗಿನ್ ಆದ. ಮೈಕ್ ಮ್ಯೂಟ್ನಲ್ಲಿಟ್ಟು ಓನ್ಲಿ ಚಾಟಿಂಗ್ ಮೂಲಕವೇ ಮಾತಾಡ್ತಿದ್ದಾನೆ. ವಿಡಿಯೋ ಆನ್ ಆಗುತ್ತಲೇ ಫೇಸ್ಗೆ ಶಾಲ್ಸ್ ಕಟ್ಕೊಂಡು ಕಾಣಿಸಿದ್ಲು ಆರಾಧ್ಯ. ಅತ್ತ ಕಡೆ ಅಧಿರಾಜ್ ಕೂಡ ಕುತ್ತಿಗೆ ಕೆಳಗಿನ ಭಾಗ ಮಾತ್ರ ಕಾಣಿಸ್ತು, ಆದರೆ ಫೇಸ್ ಕಾಣಿಸ್ತಿಲ್ಲ. ತಾನು ದಿನವೂ ನೋಡ್ತಿರೋ ಕಟ್ಟುಮಸ್ತಾದ ಅಧಿರಾಜ್ ಶರೀರ ನೋಡಿ ಒಂದೇ ಬಾರಿಗೆ ಗುಟುಕು ನುಂಗಿದ್ಲು ಆರಾಧ್ಯ. ಫೇಸ್ ಚೆನ್ನಾಗಿ ಹೈಡ್ ಮಾಡಿದೆಯಾ ಅನ್ನೋ ಅಧಿರಾಜ್ ಮೆಸೇಜ್ಗೆ ನೀನು ಕೂಡ ಹೈಡ್ ಮಾಡ್ತೀಯ ಅಂತ ಗೊತ್ತು, ಅದಕ್ಕೆ ನನ್ನ ಪ್ರಿಪ್ರೇಷನ್ ನಾನಿದ್ದೀನಿ ಅಂತ ರಿಪ್ಲೈ ಕೊಟ್ಟಳು ಆರಾಧ್ಯ. ಹೌದಾ, ಹೇಗಿದ್ದೀನಿ, ಇಷ್ಟಕ್ಕೂ ಇಷ್ಟ ಆದ್ನಾ ಅಂತ ಕೇಳಿದೆ ಅಧಿರಾಜ್. ಆ ಮೆಸೇಜ್ ಕೋಪದಿಂದ ಗುಬೆ ಮುಗ್ದವನೇ, ಎಷ್ಟು ಚೆನ್ನಾಗಿ ಫ್ಲರ್ಟ್ ಮಾಡ್ತಿದ್ದ ನೋಡು ಅಂತ ಕಣ್ಣುಗಳಿಂದಲೇ ಬೆಂಕಿ ಉಗುಳಿಸಿ, ಇವಾಗ ಹೇಳ್ತೀನಿ ಮರಿ ನಿನ್ನ ವಿಷಯ, ನನ್ನನ್ನೇ ಆಟ ಆಡ್ಸೋಕೆ ಟ್ರೈ ಮಾಡ್ತೀಯಲ್ವಾ, ಇವಾಗ ಆರಾಧ್ಯನಿಂದ ಹೇಗೆ ತಪ್ಪಿಸ್ಕೊಳ್ತೀಯೋ ನಾನು ನೋಡ್ತೀನಿ ಅಂತ ನಗ್ತಾ ಓಕೆ ಪರವಾಗಿಲ್ಲ ಅನ್ನೋ ಹಾಗೆ ಏನೋ ತುರಿಗೆ ಬಂದ ಹಾಗೆ ಆ್ಯಕ್ಟ್ ಮಾಡಿ ಶೋಲ್ಡರ್ ಹತ್ರ ತನ್ನ ಟೀ ಶರ್ಟ್ ಪಕ್ಕಕ್ಕೆ ಕೆಳೆದು ಸಣ್ಣದು ಹಾಕಿರ್ಕೊಂಡ್ಳು ಆರಾಧ್ಯ. ತೆಳುವಾದ ಡೀಪ್ ನೆಕ್ ಟೀ ಶರ್ಟ್ನಲ್ಲಿರೋ ಆರಾಧ್ಯ ಅಷ್ಟರಲ್ಲೇ ಅಧಿರಾಜ್ ನಿಗ್ರಹಕ್ಕೆ ಪರೀಕ್ಷೆ ಹಿಡಿದಿದ್ರೆ ಇವಾಗ ಆರಾಧ್ಯ ಮಾಡಿದ ಕೆಲಸಕ್ಕೆ ಅವಳು ಎದೆ ಭಾಗ ಸ್ವಲ್ಪ ಸಣ್ಣದಾಗಿ ಕಾಣಿಸೋದ್ರೊಂದಿಗೆ ಗುಟುಕು ನುಂಗ್ದ ಅಧಿರಾಜ್ ಬ್ರೀತಿಂಗ್ ಲೆವೆಲ್ಸ್ನಲ್ಲಿ ಕೂಡ ಚೇಂಜ್ ಕಾಣಿಸೋದ್ರೊಂದಿಗೆ ಚೆನ್ನಾಗಾಯ್ತು ಡೆವಿಲ್ಗೆ ಅಂತ ಅವನ ಫೇಸ್ ನೋಡ್ತಾ ಕನ್ನಿಂಗಾಗಿ ನಕ್ಕಿದ್ಲು ಆರಾಧ್ಯ. ಅನುಭವಿಸು ಅಂತ ನಗತ್ಲೆ ಊಟ ಮಾಡಿದ್ಯಾ ಅನ್ನೋ ಅಧಿರಾಜ್ ಮೆಸೇಜ್ ನೋಡಿ ಹಾಂ ಮಾನ್ಸ್ಟರ್, ಇವತ್ತು ಜಾಸ್ತಿ ತಿನ್ಬೇಕನ್ನಿಸ್ತಿಲ್ಲ, ಅದಕ್ಕೆ ಹಾಲು ತಂದಿದ್ದೀನಿ ಅಂತ ಪಕ್ಕದಲ್ಲಿದ್ದ ಹಾಲಿನ ಗ್ಲಾಸ್ ತೊಗೊಂಡು ವೀಡಿಯೋವನ್ನು ತನ್ನ ಕುತ್ತಿಗೆ ಕೆಳಗೆ ಶಿಫ್ಟ್ ಮಾಡಿ ಸ್ಕ್ಯಾಟ್ ತೆಗೆದು ಹಾಲು ಕುಡಿಯೋದಕ್ಕೆ ಶುರು ಮಾಡಿದ್ಲು ಆರಾಧ್ಯ. ಪೂರ್ತಿಯಾಗಿ ಆರಾಧ್ಯ ಎದೆ ಭಾಗ ಮಾತ್ರ ವೀಡಿಯೋದಲ್ಲಿ ಕಾಣಿಸ್ತಿದ್ರೆ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅನ್ನಿಸ್ತು. ತೆಳುವಾದ ಟೀ ಶರ್ಟ್ನಲ್ಲಿ ಅಷ್ಟರಲ್ಲೇ ಅವಳು ಸೌಂದರ್ಯ ಮತಿ ಕೆಡಿಸೋ ಹಾಗೆ ಮಾಡ್ತಾರೆ. ಹಾಲು ಕುಡಿತಿರೋ ನೆಪದಲ್ಲಿ ಬೇಕಂತಾಳೆ ಹಾಲನ್ನೆಲ್ಲ ಮೈ ಮೇಲೆ ಚೆಲ್ಕೊಂಡ್ಳು ಆರಾಧ್ಯ. ಅಯ್ಯಯ್ಯೋ ಅನ್ನೋ ಹಾಗೆ ಕೈಗಳಲ್ಲಾಡಿಸಿ ಹಾಲು ಒರೆಸ್ಕೊಂಡು ಹಾಗೆ ಆ್ಯಕ್ಟ್ ಮಾಡ್ತಾ ಹಾಲು ಪೂರ್ತಿ ಟೀ ಶರ್ಟೆಲ್ಲ ಸ್ಪ್ರೆಡ್ ಆಗೋಗಿ ಮಾಡಿದ್ಲು. ಅಷ್ಟರಲ್ಲೇ ಅಧಿರಾಜ್ಗೆ ಪರೀಕ್ಷೆ ಮೊದಲು ಮಾಡಿದ ಆ ಸೌಂದರ್ಯ ಏನಾದರೂ ಟೀ ಶರ್ಟ್ನಲ್ಲಿ ಇನ್ನೂ ರೊಚ್ಚೆಬ್ಬಿಸೋ ಹಾಗೆ ಕಾಣಿಸ್ತಿದ್ರೆ, ನಿಂದ ಟೀ ಶರ್ಟ್ನಲ್ಲಿ ರೊಚ್ಚೆಬ್ಬಿಸೋ ಹಾಗೆ ಕಾಣಿಸ್ತಾ ಇದ್ದರೆ ತಕ್ಷಣ ಆರಾಧ್ಯ ಹತ್ರ ಓಡಿ ಹೋಗ್ಬೇಕು ಅನ್ನಿಸ್ತು ಅವನಿಗೆ. ಅಧಿರಾಜ್ನಲ್ಲಿ ಫಾಸ್ಟಾಗಿ ಉಸಿರಾಡೋದು ನೋಡಿ ನಗ್ತಾ ಸಾರಿ ಮಾನ್ಸ್ಟರ್, ಹಾಲು ಕುಡಿಯುವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿದ್ದು ಹೋಯಿತು ಅಂತ ಮೆಸೇಜ್ ಹಾಕಿದ್ಲು ಆರಾಧ್ಯ. ಅಷ್ಟರಲ್ಲಿ ತಾನು ಅನ್ನೋನ್ ಪರ್ಸನ್ ಆಗಿ ಚಾಟ್ ಮಾಡ್ತಿರೋ ಅಧಿರಾಜ್ ಆ ವಿಷಯವನ್ನೇ ಮರೆತು ಆ ಹಾಲಿನಿಂದ ಅವಳ ಕೈಗಳೆಲ್ಲಾದರೂ ಸುಟ್ಟುವೋ ಏನೋ ಕಂಗಾರಿನಲ್ಲಿ ನಿನ್ನ ಹ್ಯಾಂಡ್ಸ್ ತೋರಿಸು ಅಂತ ಮೆಸೇಜ್ ಮಾಡ್ದ. ಬೆಳ್ಳಗೆ ಹಾಲಿನ ಕೆನೆ ಹಾಗೆ ಅಂದವಾಗಿರೋ ಕೈಗಳನ್ನ ಸ್ಕ್ರೀನ್ ಮೇಲಿಟ್ಟು ಆರಾಧ್ಯ ಕಂದು ಹೋಗ್ದು ನಾರ್ಮಲ್ ಆಗಿರೋ ಅವಳ ಕೈಗಳನ್ನ ನೋಡಿ ಮೆಲ್ಲಗೆ ಉಸಿರು ಬಿಡ್ತಾ ಚೇಂಜ್ ಬ ಡ್ರೆಸ್ ಅಂತ ಮೆಸೇಜ್ ಮಾಡ್ದ ಅಧಿರಾಜ್. ಈಗ ನನ್ನ ಶರೀರ ನನ್ನ ಗಂಡನಿಗೆ ಮಾತ್ರ ಸ್ವಂತ, ಸೊ ನಾನು ನಿಮಗೆ ತೋರಿಸೋದಕ್ಕಾಗಲ್ಲ ಅಂತ ಮೆಸೇಜ್ ಮಾಡಿದ್ಲು. ಮೆಸೇಜ್ ನೋಡಿ ಹೀಗೆ ಎದ್ದು ಸೆಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಮೆಸೇಜ್ ಮಾಡ್ದ ಅಧಿರಾಜ್. ಮಾಡಿದ್ರೆ ಏನಾಗುತ್ತೆ ಅಂತ ಕಿಸ್ ಸಿಂಬಲ್ಸ್ ಸೆಂಡ್ ಮಾಡ್ತಿರೋ ಆರಾಧ್ಯಳನ್ನು ನೋಡಿ
ಬೇಬಿ ನಿನಗೆ ಮೆಸೇಜ್ ಮಾಡ್ತಿರೋದು ನಾನೇ ಅಂತ ಹೇಗೆ ಕಂಡಿಡಿದೆ ಅಂತ ಮೈಕ್ ಆನ್ ಮಾಡ್ದ ಅಧಿರಾಜ್ ಮಾತಿಗೆ ಗಟ್ಟಿಯಾಗಿ ನಗ್ತಾ ಪಕ್ಕದಲ್ಲಿದ್ದ ಸ್ಕಾರ್ಫ್ ಸುತ್ತಲೂ ಕಟ್ಕೊಂಡು, ಏನು ಗೇಮ್ ಪ್ಲೇ ಮಾಡೋದು ನಿನಗೆ ಮಾತ್ರ ಗೊತ್ತು ಅಂತ ಅಂದ್ಕೊಂಡಿದ್ಯಾ? ನನಗೂ ಗೊತ್ತು, ಹೇಗಿದೆ ನನ್ನ ಗೇಮ್ ಅಂತ ನಗ್ತಾ ಕೇಳಿದ್ಲು ಆರಾಧ್ಯ. ನಿನ್ನಲ್ಲಿ ಇಷ್ಟೊಂದು ಕಲೆ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದ ಅವನ ಮಾತಿಗೆ. ನಿಮ್ಮನ್ನು ಕಂಡು ಹಿಡಿದಿದ್ದೀನಿ ಅಂತ ನಿಮಗೆ ಹೇಗೆ ತಿಳಿಯಿತು ಅಂತ ಡೌಟಾಗಿ ಕೇಳಿದ್ಲು ಆರಾಧ್ಯ. ನಾನು ಕಟ್ಟಿದ್ದಾಳೆ ನಿನ್ನ ಗುಂಡಿಗೆ ಮೇಲೆ ಇರಬೇಕಾದ್ರೆ ಮತ್ತೊಬ್ಬರೊಂದಿಗೆ ನೀನು ಹೀಗೆ ಬಿಹೇವ್ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಬಗ್ಗೆ ನನಗಲ್ದೆ ಇನ್ಯಾರಿಗೆ ತಿಳಿಯುತ್ತೆ ಅಂತಂದು ಅಧಿರಾಜ್ ಮಾತಿಗೆ ಅವನ ಫೇಸ್ ಕಡೆ ಹಾಗೆ ನೋಡ್ತಾ ನಿಂತು ಹೋದ್ಲು ಆರಾಧ್ಯ ಕೂಡ ಗೊತ್ತು ತನ್ನ ಜೊತೆ ಚಾಟ್ ಮಾಡ್ತಿರೋದು ಅಧಿರಾಜ್ ಅಂತ. ತಿಳಿಯದಿದ್ದರೆ ಕನಿಷ್ಠ ಅವನ ಮೆಸೇಜ್ ಕೂಡ ಓಪನ್ ಮಾಡ್ತಿರಲಿಲ್ಲ. ನಾನು ನಿನ್ನ ಜೊತೆ ಗೇಮ್ ಪ್ಲೇ ಮಾಡಿದಕ್ಕೆ ನನ್ನ ಜೊತೆ ಆಟ ಆಡೋದಕ್ಕೆ ಹಾಲು ನಿನ್ನ ಮೇಲೆ ಚೆಲ್ಕೊಂಡ್ಯಾ ಅಂತಂದು ಅಧಿರಾಜ್ ಮಾತಿಗೆ, ಐ ಆಮ್ ಸಾರಿ ಅಧಿರಾಜ್, ನಿಮ್ಮ ಸ್ಟಡಿ ಟೇಬಲ್ ಪೂರ್ತಿ ಹಾಳು ಮಾಡಿದೆ ಅಂತ ಸಣ್ಣ ಮಗುವಿನ ಹಾಕಿ ಇಡ್ತಿರೋ ಆರಾಧ್ಯಳ ಮುದ್ದಾದ ಮುಖ ನೋಡಿ ಇಟ್ಸ್ ಓಕೆ ಅಂತಂದ ಅಧಿರಾಜ್. ಇಬ್ಬರು ಕ್ಯಾಶುಯಲಾಗಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ಮೇಲೆ, ಬೇಬಿ ಟೈಮ್ ಆಲ್ರೆಡಿ ಮಿಡ್ನೈಟ್ ಆಯಿತು, ಇನ್ನು ಮಲಗು ಅಂತ ವಿಡಿಯೋ ಆಫ್ ಮಾಡ್ದ ಅಧಿರಾಜ್. ಸ್ವಲ್ಪ ಹೊತ್ತು ಮಾತಾಡಿದರೆ ಇವರ ಗ್ಲಾಮರ್ ಏನು ಹೋಗ್ಬಿಡ್ತಿತ್ತೇನೋ ಅಂತ ಕೋಪದಿಂದ ಬೈದ್ಕೊಳ್ತಾ ತನ್ನ ಆಟ ಆಡಿಸೋದಾಗ ಅಧಿರಾಜ್ ಫೇಸ್ ಹೇಗಿರುತ್ತೋ ಇಮ್ಯಾಜಿನ್ ಮಾಡ್ಕೊಳ್ತಾ ಫುಲ್ಲಾಗಿ ನಗ್ತಾ ನಿದ್ರೆ ಮಾಡಿದ್ಲು ಆರಾಧ್ಯ. ಆದರೆ ಅಧಿರಾಜ್ಗೆ ಮಾತ್ರ ಆರಾಧ್ಯ ಮಾಡಿದ ಪ್ರತಿ ಕೆಲಸ ಒಂದು ಪರೀಕ್ಷೆ ಹಾಗನ್ನಿಸ್ತು. ಮಾಮೂಲಾಗಿ ತನ್ನ ಫೀಲಿಂಗ್ಸ್ ಎಲ್ಲ ಹೈಡ್ ಮಾಡೋ ಅಧಿರಾಜ್ ಈ ಬಾರಿ ಅವಳಿಗೆ ಸಿಕ್ಬಿದ್ನಾ ಅಂತ ಅಂದ್ಕೊಂಡ. ಬಂಗಲೆಗೆ ಅರುಂಧತಿ ಆಗಮನ ಮತ್ತು ಆರಾಧ್ಯ ತಲೆನೋವು. ಟಕಟಕ ಅಂತ ಗಟ್ಟಿಯಾಗಿ ಡೋರ್ ಬಡಿತಿರೋ ಸಾವಿತ್ರಿಯ ಸೌಂಡ್ಗೆ ಕೋಪದಿಂದ ಬಂದು ಡೋರ್ ಓಪನ್ ಮಾಡಿ, ಮಲಗಿದ್ದೀನಿ ತಾನೇ, ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಿ? ಆಫೀಸ್ಗೆ ಮಧ್ಯಾಹ್ನ ಹೋಗ್ತೀನಿ, ನಿಮ್ಮ ಡೋರ್ ಬಡಿಬೇಡಿ ಅಂತ ಅರ್ಚುತ್ತಾ ಬಂದು ಮತ್ತೆ ಬೆಡ್ ಮೇಲೆ ಮಲಗಿದ್ಲು ಆರಾಧ್ಯ. ಮೇಡಮ್, ನಿಮ್ಮನ್ನು ಭೇಟಿಯಾಗೋದಕ್ಕೊಬ್ಬರು ಬಂದಿದ್ದಾರೆ ಮೇಡಮ್, ಎದ್ದೇಳಿ ಅಂದ್ಲು ಸಾವಿತ್ರಿ ಕಂಗಾಲಾಗಿ. ಯಾರು ಬಂದರೆ ಏನಂತೆ, ಬ್ಯುಸಿಯಾಗಿದ್ದೀನಿ, ಆಮೇಲೆ ಬರೋದಕ್ಕೆ ಹೇಳು ಅಂತ ಮತ್ತೆ ಮುಸುಕು ಹಾಕೋತಿದ್ದು ಆರಾಧ್ಯಳಂತ ತಡೆದು, ಮೇಡಮ್ ನಿಮಗೋಸ್ಕರ ದೊಡ್ಡ ಮೇಡಮ್ ಅವ್ರು ಬಂದಿದ್ದಾರೆ ಅಂತ ಕಂಗಾಲಾಗಿ ಹೇಳಿದ್ಲು ಸಾವಿತ್ರಿ. ಯಾರು ಆ ದೊಡ್ಡ ಮೇಡಮ್, ಯಾಕೆ ಬಂದಿದ್ದಾಳೆ ಅಂತ ಮತ್ತೆ ಸಾವಿತ್ರಿ ಕೈಯಿಂದ ಆ ಬೆಡ್ಶೀಟ್ ಕಿತ್ಕೊಂಡು ಮುಸುಕು ಹಾಕೋದಕ್ಕೆ ಹೋದ ಆರಾಧ್ಯ ಬ್ರೈನಲ್ಲಿ ಲೈಟ್ ಬೆಳಗತ್ಲೆ ಗಾಬರಿ ಬಿದ್ದೆತ್ತು ಕೂತ್ಲು. ಅಧಿರಾಜ್ ಅವ್ರ ಮದರ್ ಬಂದಿದ್ದಾರಾ ಅಂತ ಕಂಗಾಲಾಗಿ ಕೇಳಿದ್ಲೆ. ಹೌದು ಮೇಡಮ್, ಕೆಳಗೆ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತ ಕಂಗಾಲಾಗಿ ಹೇಳಿದ್ಲು ಸಾವಿತ್ರಿ. ಅವ್ರು ಬಂದರೆ ನನಗೆ ಗಾಬರಿ ಬರಬೇಕು, ಆದರೆ ನೀನು ಯಾಕೆ ಇಷ್ಟೊಂದು ಕಂಗಾಲಾಗ್ತಿದ್ದೀ ಅಂತ ಅಯೋಮಯವಾಗಿ ಸಾವಿತ್ರಿಯನ್ನು ಕೇಳಿದ್ಲು ಆರಾಧ್ಯ. ಅವರು ಬಂದರೆ ನಿಮ್ಮನ್ನು ಯಾವುದಾದ್ರೂ ಒಂದು ಮಾತಂದು ಬೇಸರ ಮಾಡ್ತಾರೆ, ಅದಕ್ಕೆ ಭಯ ಆಗಿದೆ ಅಂತಂದ ಸಾವಿತ್ರಿ ಮಾತಿಗೆ ಅಭಿಮಾನದಿಂದ ನೋಡ್ತಾ, ಇಟ್ಸ್ ಓಕೆ, ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ ಬಿಡು ಅಂತ ಫಾಸ್ಟಾಗೆದ್ದು ವಾಶ್ರೂಮ್ ಒಳಗಡೆ ಹೋದ್ಲು ಆರಾಧ್ಯ. 10 ಮಿನಿಟ್ಸ್ನ ಸ್ನಾನ ಮಾಡಿ ಸಿಂಹದ ಮುಂದೆ ಹೋಗ್ತಿರೋ ಇಲಿ ಹಾಗೆ ಭಯವಾಗಿ ಕೆಳಗೆ ಹೋದ್ಲು ಆರಾಧ್ಯ. ಸೋಫಾದಲ್ಲಿ ಕಾಲು ಮೇಲೆ ಕಾಲು ಹಾಕೊಂಡು ಕೂತು ಪೇಪರ್ ಓದ್ತಿದ್ದ ಅರುಂಧತಿಯನ್ನು ನೋಡಿ, ಅತ್ತೆಯವರೇ ಅಂತ ಮೆಲ್ಲಗೆ ಕರೆದ್ಲು ಆರಾಧ್ಯ. ತನ್ನ ಕೈಯಲ್ಲಿದ್ದ ಪೇಪರ್ ಪಕ್ಕಕ್ಕೆಸ್ತು ಸಾವಿತ್ರಿ ಕೊಡ್ತಿದ್ದ ಕಾಫಿಯನ್ನು ತಗೋತಾ ಆರಾಧ್ಯಳನ್ನೇ ಮೇಲಿಂದ ಕೆಳಗೆ ನೋಡ್ತಾ, ಇವಾಗಲೇ ಎದ್ದು ಕೆಳಗೆ ಬರ್ತಿದ್ಯಾ, ಟೈಮ್ ಎಷ್ಟಾಯಿತು ಅಂತ ಗೊತ್ತಾ ಅಂತ ಗಂಭೀರವಾಗಂದವಳ ಮಾತುಗಳಿಗೆ ಹೆದರಿದ್ಲು ಆರಾಧ್ಯ. ಸಾರಿ ಅತ್ತೆ, ಇವತ್ತು ತುಂಬ ಲೇಟಾಗೋಯ್ತು, ಇನ್ನೆಂದು ಹೀಗೆ ಲೇಟಾಗಿ ಹೇಳಲ್ಲ ಅಂತ ಅಪಾಲಜಿ ಕೇಳೋ ಹಾಗೆ ಹೇಳಿದ್ಲು ಆರಾಧ್ಯ. ನನಗೆ ರೀಸನ್ಸ್ ಹೇಳಬೇಕಾದ ಅವಶ್ಯಕತೆ ಏನಿಲ್ಲ, ನಾನೇನು ನಿನ್ನ ನನ್ನ ಮನೆ ಸೊಸೆಯಾಗಿ ಅಂದ್ಕೊಳ್ತಿಲ್ಲ, ನೀನು ಹೇಗಿದ್ರು ನನಗೇನಾಗಬೇಕು ಅಂತ ಟೀ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅರುಂಧತಿ. ಅವಳ ಮಾತುಗಳಿಗೆ ಚಿಕ್ಕ ಮುಖ ಮಾಡ್ಕೊಳ್ತಾ, ಅದೇನತ್ತೆಯವ್ರೆ ಹಾಗಂತಿದ್ದೀರಿ, ನನಗೆ ಅಧಿರಾಜ್ ಅವ್ರಿಗೆ ಮದುವೆ ನಡೆದಿದೆ, ಯಾರು ಹೌದಂದ್ರು ಇಲ್ಲ ಅಂದರು ನಾನು ವರ್ಮಾ ಫ್ಯಾಮಿಲಿ ಸೊಸೆನೇ ತಾನೇ, ನೀವು ಇದನ್ನು ಆಕ್ಸೆಪ್ಟ್ ಮಾಡಲ್ವಾ ಅಂತ ಮೆಲ್ಲ ಕೇಳಿದ್ಲು ಆರಾಧ್ಯ ಮಾತುಗಳಿಗೆ ಸ್ವಲ್ಪ ಭಾರವಾಗಿ ನಗ್ತಾ, ನಾನು ಒಪ್ಕೊಳ್ಬೇಕು ಅಂದರೆ ನೀನು ನಾನು ಹೇಳಿದಾಗ ಮಾಡಬೇಕು, ಮಾಡ್ತೀಯಾ ಅಂತ ಪೊಗರಿನಿಂದ ಕೇಳಿದ್ಲು ಅರುಂಧತಿ. ಅವಳ ಅಧಿಕಾರಕ್ಕೆ ಪೊಗರಿನಿಂದ ಮಾತಾಡ್ತಿರೋ ಮಾತುಗಳಿಗೆ ಬೆದರಿ ಹೋದ ಆರಾಧ್ಯ ಏನು ಮಾಡಬೇಕು ಅಂತ ಹೆದರ್ತಾನೇ ಕೇಳಿದ್ಲು. ಹೇಗೂ ಅಧಿರಾಜ್ ಮನೆಯಲ್ಲಿ ಇಲ್ಲ ಅಲ್ವಾ ಇವಾಗ, ಅಧಿರಾಜ್ ಬರೋವರೆಗೂ ನೀನು ನನ್ನೊಂದಿಗಿರಬೇಕು, ಅದು ಕೂಡ ನನ್ನ ಮನೆಯಲ್ಲೇ ಇರಬೇಕು. ನಾನಿಟ್ಟು ಪರೀಕ್ಷೆಗಳಲ್ಲಿ ನೀನು ಗೆದ್ದರೆ ಆವಾಗ ಆಲೋಚಿಸ್ತೀನಿ ನೀನನ್ನು ನನ್ನ ಮನೆ ಸೊಸೆಯಾಗಿ ಒಪ್ಕೊಳ್ಬೇಕಾ ಇಲ್ವಾ ಅಂತ. ಆರಾಧ್ಯ ಕಡೆ ಕೋಪದಿಂದ ನೋಡ್ತಾ ಕೇಳಿದ್ಲು ಅರುಂಧತಿ. ನಿಜಕ್ಕೂ ಇವಾಗ ಇದೆಲ್ಲ ಯಾಕೆ ಅಂತ ಅಯೋಮಯವಾಗಂತಿದ್ದ ಆರಾಧ್ಯ ಮಾತುಗಳಿಗೆ ಅಡ್ಡಿಪಡಿಸ್ತಾ, ನನ್ನ ಮಾತಿಗೆ ಎದುರು ಹೇಳ್ತಿದ್ಯಾ
ಅಂತ ಅರುಂಧತಿ ಕೋಪದಿಂದ ಅಂದಿದ ತಕ್ಷಣವೇ ಸೈಲೆಂಟಾಗಿ ನಿಂತು ಹೋದ್ಲು ಆರಾಧ್ಯ. ಮೇಡಮ್ ಅವ್ರ ಮಾತುಗಳನ್ನೆಲ್ಲ ಅಲ್ಲೇ ಇದ್ದು ಕೇಳ್ತಿದ್ದು ಸಾವಿತ್ರಿ ಅವ್ರ ಮುಂಚೆಗೆ ಬಂದು, ಮೇಡಮ್ ನೀವು ಆರಾಧ್ಯ ಮೇಡಮ್ನ ಕರ್ಕೊಂಡು ಹೋಗಬೇಕು ಅಂದ್ಕೊಂಡ್ರೆ ಮೇಡಮ್ ಜೊತೆ ನಾನು ಕೂಡ ಬರ್ತೀನಿ. ಅಧಿರಾಜ್ ಸರ್ ಬೆಂಗಳೂರಿಗೆ ಹೋಗುವಾಗ ಮೇಡಮ್ಗೆ ಯಾವುದೇ ಅಪಾಯ ಬರದಂತೆ ಜಾಗ್ರತೆಯಾಗಿ ನೋಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಿದ್ದು ಸಾವಿತ್ರಿಯನ್ನು ಕೋಪದಿಂದ ನೋಡಿ, ಅಂದರೆ ನಾನು ಅವಳಿಗೆ ಏನಾದರೂ ಮಾಡ್ತೀನಿ ಅಂತ ಅಂದ್ಕೊಳ್ತಿದ್ಯಾ ಅಂತ ಸೋಫಾದಿಂದ ಎದ್ದು ಕೋಪದಿಂದ ಕೇಳಿದ್ಲು ಅರುಂಧತಿ. ಅಯ್ಯಯ್ಯೋ ಹಾಗಲ್ಲ ಮೇಡಮ್ ಅಂತ ಭಯದಿಂದ ಅಂದ್ಲು ಸಾವಿತ್ರಿ. ಹಾಗಾದರೆ ನೋಡು, ಮುಚ್ಕೊಂಡು ನಿನ್ನ ಕೆಲಸ ನೀನು ಮಾಡು, ನಮ್ಮ ಮನೆ ವಿಷಯಗಳಲ್ಲಿ ತಲೆ ಹಾಕೋ ಹಕ್ಕು ನಿನಗಿಲ್ಲ, ಅರ್ಹತೆ ಎರಡೂ ನಿನಗಿಲ್ಲ, ಅದು ನೀನು ಮೈಂಡ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಸಾವಿತ್ರಿಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ಲು ಅರುಂಧತಿ. ಸಾವಿತ್ರಿನ ಬೆದರಿಸ್ತಿರೋ ಅರುಂಧತಿಯನ್ನು ಕೋಪದಿಂದ ನೋಡ್ತಾ, ಈ ಡೆವಿಲಿಗೆ ಆ ಬಿಹೇವಿಯರ್ ಎಲ್ಲಿಂದ ಬಂತು ಅಂದ್ಕೊಡ್ತಿದ್ದೆ, ಇಲ್ಲಿ ಪ್ರಿಂಟೌಟ್ ಹಿಡ್ದಿದ್ಯಾ ನೋಡಿ ಹೇಗೆ ಬೆದರಿಸ್ತಿದ್ದಾಳೆ, ಒಂದೇ ಒಂದು ಬಾರಿ ನನ್ನ ಅತ್ತೆ ನನ್ನ ಕೈಗೆ ಸಿಕ್ಕರೆ ತಾನೇ ಅಂತ ತನ್ನ ಮನಸ್ಸಿನಲ್ಲಿ ಬೈದ್ಕೊಂಡು ಆರಾಧ್ಯ. ಇನ್ನು ಸಾವಿತ್ರಿ ಮೇಲೆ ಅರ್ಚೋದನ್ನ ಎಷ್ಟು ಹೊತ್ತಿಗೂ ನಿಲ್ಲಿಸದೇ ಇರೋದ್ರಿಂದ ಅವಳ ಮಾತಿಗೆ ಅಡ್ಡಿಪಡಿಸ್ತಾ, ಅತ್ತೆಯವರೇ ನಾನು ಮಧ್ಯಾಹ್ನದಿಂದ ಆಫೀಸ್ಗೆ ಹೋಗಬೇಕು, ವರ್ಕ್ ಸ್ವಲ್ಪ ಜಾಸ್ತಿ ಇದೆ, ಆಫೀಸ್ ಬಿಡೋದಕ್ಕೆ ಆಗೋದಿಲ್ಲ ಅಂತಿದ್ದು ಆರಾಧ್ಯಾಳನ್ನ ಕೋಪದಿಂದ ನೋಡ್ತಾ ಅರುಂಧತಿ, ನಿಜಕ್ಕೂ ನಿನಗೆ ಆಫೀಸ್ಗೆ ಹೋಗೋದೇ ಇಷ್ಟ ಇರಲ್ಲ ಅಲ್ವಾ, ಮತ್ತಿವಾಗ ಹೇಗೆ ಹೋಗ್ತಿದ್ಯಾ ಅಂತ ಕ್ವೆಶ್ಚನ್ ರೈಸ್ ಮಾಡಿದ್ಲು ಅರುಂಧತಿ. ಹಾಗಂತ ಅಲ್ಲ ಅತ್ತೆಯವರೇ, ವರ್ಕ್ ಇರುತ್ತಲ್ವಾ ಅಂತಿದ್ದೀನಿ, ಮಧ್ಯದಲ್ಲೇ ಕೈ ಎತ್ತಿ ನಿಲ್ಲಿಸಿ ನಾನು ಇಲ್ಲಿ ಇಳಿದಿದ್ದ ಮಾತ್ರಕ್ಕೆ ನಿನ್ನ ಬಗ್ಗೆ ಏನು ತಿಳಿಯಲ್ಲ ಅಂತ ಅಂದ್ಕೊಳ್ಳೋದು ನಿನ್ನ ಭ್ರಮೆ. ನೀನು ಕಂಪ್ನಿಯನ್ನು ಅಧಿರಾಜ್ ಟೇಕ್ ಓವರ್ ಮಾಡ್ತಿದ್ದಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ನಿನ್ನ ಬಿಸ್ನೆಸ್ ಬಗ್ಗೆ ಯಾವುದೇ ವರಿ ಆಗಬೇಕಾದ ಅವಶ್ಯಕತೆ ಕೂಡ ಇಲ್ಲ, ಅದಕ್ಕೆ ಅಧಿರಾಜ್ ಇದ್ದಾನೆ, ನೀನು ಹೊರಡು ಅಂದ್ಲು ಅರುಂಧತಿ ಆರ್ಡರ್ಸ್ ಪಾಸ್ ಮಾಡ್ತಿರೋ ಹಾಗೆ. ಈಗಲೇ ಇಷ್ಟು ಅಧಿಪತ್ಯ ಚಲಾಯಿಸಿದ್ದಾಳೆ ಅಂದರೆ ಖಂಡಿತವಾಗಿ ಅಧಿರಾಜ್ ಸರ್ ಊರಿನಲ್ಲಿ ಇಲ್ಲ ಅಂತ ತಿಳಿದೆ ನನ್ನ ಮೇಲೆ ಈ ರೀತಿ ಸೇಡು ತೀರಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದ ಹಾಗಿದೆ, ಹೇಗೆ ತಪ್ಪಿಸ್ಕೊಳ್ಳಿ ದೇವರೇ ಅಂತ ಆಲೋಚಿಸಿದ ಆರಾಧ್ಯಾಗೆ, ಇನ್ನು ಎಷ್ಟೊತ್ತು ಹೊರಡ್ತೀಯಾ ಇಲ್ವಾ ಅಂತ ಕೋಪದಿಂದ ಅವಳ ಮಾತಿಗೆ ಬೆದರ್ ಹೋಗ್ತಾ ಲಗೇಜ್ಗಾಗಿ ತನ್ನ ರೂಮ್ ಒಳಗಡೆ ಓಡಿದ್ಲು ಆರಾಧ್ಯ. ಅರ್ಧ ಗಂಟೆ ನಂತರ ತನ್ನ ಲಗೇಜ್ ಬ್ಯಾಗ್ನೊಂದು ಕೆಳಗೆ ಬಂದು ಆರಾಧ್ಯಳನ್ನು ನೋಡುತ್ತಾ ಅರುಂಧತಿ ಹೊರಗೆ ಹೊರಟು ಹೋದ್ಲು. ಒಂಥರ ಮುಖದೊಂದಿಗೆ ಸಾವಿತ್ರಿ ಸುಮಿತ್ ಕಡೆ ನೋಡ್ತಾ ಅರುಂಧತಿ ಹಿಂದೆ ಹೊರಟೋದ್ಲು ಆರಾಧ್ಯ. ಆರಾಧ್ಯ ಮೇಡಮ್ ಎಲ್ಲಿ ಎಷ್ಟು ತೊಂದರೆ ಪಡ್ತಾರೋ ಏನೋ ಅಂತ ಮನಸ್ಸಿನ ಭಯಪಟ್ಲು. ಗಂಟೆ ನಂತರ ಅರುಂಧತಿ ಮನೆಗೆ ರೀಚ್ ಆದ ಇಬ್ಬರು ಒಳಗಡೆ ಬರೋದ್ರೊಂದಿಗೆ ಆರಾಧ್ಯ ಕೈಲಿದ್ದ ಲಗೇಜ್ ತೊಗೊಂಡು ಹೊರಟೋದ್ಲು ಸರ್ವೆಂಟ್. ಲಾಸ್ಟ್ ಟೈಮ್ ಬಂದಾಗ ಮನೆ ಸರಿಯಾಗಿ ನೋಡದೇ ಇರೋದ್ರಿಂದ ಸುತ್ತಲೂ ನೋಡ್ತಿದ್ದ ಆರಾಧ್ಯ ಸೋಫಾದಲ್ಲಿ ಕೂತಿದ್ದ ಅರುಂಧತಿ ಪಕ್ಕದಲ್ಲಿ ಕೂರೋದಕ್ಕೆ ಹೋದ್ಲು. ಏನು ಬಿಡುವಾಗ ಕೂತ್ಕೊಳ್ತಿದ್ಯಾ, ಹೋಗಿ ನಂಗೊಂದು ಟೀ ತೊಗೊಂಡು ಬಾ ಹೋಗಿ ಅಂತ ಆರ್ಡರ್ ಹಾಕಿದ್ಲು. ಟೀ ನಾನಾ ಅನ್ನುತ್ತಾ ಆಶ್ಚರ್ಯದಿಂದ ಬಾಯಿ ತೆರೆದು ಹೋಗಬೇಕಾ ಅನ್ನೋ ಹಾಗೆ ಅರುಂಧತಿ ಕಡೆ ನೋಡಿದ್ಲು. ಹೋಗಿ ತರಲೇಬೇಕು ಅನ್ನೋ ಹಾಗೆ ಅರುಂಧತಿ ಕೂಡ ಆರಾಧ್ಯ ಕಡೆ ಹಾಗೆ ನೋಡಿದ್ಲು. ಆ ನೋಟಗಳು ಹಾಗೆ ಇರೋದ್ರಿಂದ ಕಿಚನ್ ಹುಡ್ಕೊಂಡು ಹೋದ ಆರಾಧ್ಯ ಅಲ್ಲಿ ವರ್ಕ್ ಮಾಡ್ತಿದ್ದ ಮೇಡ್ನ ಅರುಂಧತಿಗೆ ಟೀ ಹೇಗಿದ್ದರೆ ಇಷ್ಟ ಅಂತ ಕೇಳಿ ಅವ್ರು ಹೇಳಿದ ಹಾಗೆ ಇಟ್ಟು ತಂದ್ಲು. ತನ್ನ ಮುಂದೆ ಇಟ್ಟ ಟೀ ನೋಡಿ ಆರಾಧ್ಯಳನ್ನೇ ತಿರುಗಿ ನೋಡಿ ಟೀ ತೊಗೊಂಡು ಕುಡಿಯೋದಕ್ಕೆ ಮೊದಲು ಮಾಡಿದ್ಲು. ಟೀ ಹೇಗಿದೆ ಅಂತ ಹೇಳ್ತಾಳೇನೋ ಅಂತ ಆಸೆಯಿಂದ ಎದುರು ನೋಡ್ತಿದ್ದ ಆರಾಧ್ಯಾಗೆ ಅವಳಿಗೆ ಯಾವುದೇ ರಿಯಾಕ್ಷನ್ ಕೊಡದೆ ಕುಡಿದು ಕಪ್ ಟೇಬಲ್ ಮೇಲೆ ಇಡೋದ್ರೊಂದಿಗೆ ಅರುಂಧತಿಯನ್ನು ತಿನ್ನೋ ಹಾಗೆ ನೋಡ್ತಾ ಅವಳ ಪಕ್ಕದಲ್ಲಿ ಕೂತ್ಲು. ಏನು ಬರೀ ಟೀ ಇಟ್ಟಿದ್ದಕ್ಕೆ ಸುಸ್ತಾಗಿ ಹೋಗ್ಬಿಟ್ಯಾ, ತಕ್ಷಣ ಸೆಟಲ್ ಆಗಿಬಿಟ್ಟೆ, ಹೋಗಿ ನಾವಿಬ್ಬರಿಗೂ ಲಂಚ್ ರೆಡಿ ಮಾಡು ಅಂತ ಮತ್ತೆ ಆರ್ಡರ್ ಹಾಕಿದ್ಲು ಅರುಂಧತಿ. ಏನು ಅಡುಗೆನಾ ಅನ್ನೋ ಆ ಎಕ್ಸ್ಪ್ರೆಷನ್ನಲ್ಲಿ ಆ ಹಾಲೆ ಅದ್ರ ಹೋಗುವಾಗ ಅರ್ಚಿದ್ಲು ಆರಾಧ್ಯ. ಯಾಕೆ ಹಾಗರ್ಚ್ತಿದ್ಯಾ ಅಂತ ಕೇಳಿ, ನಾನೇನಾದರೂ ಮರ್ಡರ್ ಮಾಡೋದಕ್ಕೆ ಹೇಳಿದ್ನಾ, ಅಡುಗೆ ತಾನೇ ಮಾಡೋದಕ್ಕೆ ಹೇಳಿದ್ದು ಅಂತ ಕೋಪದಿಂದ ನೋಡಿದ್ಲು ಅರುಂಧತಿ. ಆಲ್ಮೋಸ್ಟ್ ಹೇಳೋ ಹಾಗೆ ಫೇಸಿಟ್ಟು, ನನಗೆ ಅಡುಗೆ ಬರಲ್ಲ ಅತ್ತೆ ಅನ್ನುತ್ತಾ ಸಾಗು ಹಾಕ್ತಾ ಕೇಳಿದ್ಲು ಆರಾಧ್ಯ ಸ್ವಲ್ಪ ಅಳೋ ರೀತಿ ಮಾಡಿಕೊಂಡು. ಬರೆದಿದ್ರೆ ಇವಾಗ ಹೋಗಿ ಕಲಿ, ಮಾಡೋದಕ್ಕಾಗಲ್ಲ ಅಂದರೆ ಏನೂ ಬರಲ್ಲ. ನೀನು ಎಷ್ಟೇ ಟಾಪ್ ಬಿಸ್ನೆಸ್ ಮ್ಯಾನ್ಗೆ ಹೆಂಡತಿ ಆದರೂ ಅವನ ಮನೆಯಲ್ಲಿ ಎಷ್ಟೇ ಜನ ಸರ್ವೆಂಟ್ಸ್ ಇದ್ದರೂ ಕನಿಷ್ಠ ಒಂದು ದಿನ ಆದರೂ ನಿನ್ನ ಗಂಡನಿಗೆ ಅಡುಗೆ ಮಾಡಿ ಇಡ್ಬೇಕು ತಾನೇ, ಹೆಂಡತಿ ಆಗೋದು ನಿನ್ನ ಬಾಧ್ಯತೆ, ಹೋಗಿ ಅಡುಗೆ ಮಾಡು ಅಂತ ಹೇಳಿದ್ಲು ಅರುಂಧತಿ. ಹೀಗೆ ನನ್ನ ಮೇಲೆ ಯಾವುದೋ ಗಟ್ಟಿಯಾಗಿ ರಿವೆಂಜ್ ಪ್ಲ್ಯಾನ್ ಮಾಡ್ತಿದ್ದ ಹಾಗಿದೆ, ನಾನು ಯಾಕೆ ಬಿಟ್ಟು ಹೋದೆ ಅಧಿರಾಜ್ ಅಂತ ಮನಸ್ಸಿನಲ್ಲಿ ಹೇಳ್ತಾ ಬೈದ್ಕೊಳ್ತಾ ಕಿಚನ್ ಒಳಗಡೆ ಹೋದ್ಲು ಆರಾಧ್ಯ.
ಕಿಚನ್ ಒಳಗಡೆ ಹೋದ ಆರಾಧ್ಯ ಕ್ಯಾರೆಟನ್ನು ತುರಿತಾ ಅಷ್ಟರಲ್ಲಿ ಅರುಂಧತಿ ನೆನೆಸ್ಕೊಂಡು ಇನ್ನೂ ಸ್ವಲ್ಪ ಕೋಪದಿಂದ ಅದನ್ನೇ ಅಡ್ಡಾದಿಡ್ಡಿಯ ಕತ್ತರಿಸೋ ಹಾಗೆ ಕಟ್ ಮಾಡಿದ್ಲು. ಹೇಳ್ತಿದ್ದಾಳಲ್ವಾ, 100 ಜನ ಕೆಲಸದವ್ರು ಮನೆಯಲ್ಲಿದ್ದರೆ ಇನ್ನು ಅಡುಗೆ ಮನೆ ಒಳಗಡೆ ಹೋಗೋ ಅವಶ್ಯಕತೆ ನನಗೇನಿದೆ? ಖಂಡಿತವಾಗಿಯೂ ನನ್ನ ಮೇಲೆ ಏನೋ ಪ್ಲ್ಯಾನ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅದೇ ಅಧಿರಾಜ್ ಅವ್ರು ಇದ್ದಿದ್ದರೆ ನನ್ನ ಕಡೆ ಕನಿಷ್ಠ ನೋಡೋ ಧೈರ್ಯ ಕೂಡ ಮಾಡ್ತಿರಲಿಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.